ಇದೆಲ್ಲದರ ನಡುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಗೆ ಹೋಗ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ಬಳಿಕ ಇದು ಮೊದಲ ಭೇಟಿ. ಸಿಎಂ ಸಿದ್ದರಾಮಯ್ಯ ಜೊತೆ ಡಿಸಿಎಂ ಡಿಕೆ ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಇದೆ. ಸೊ ಒಟ್ಟಾಗೆ ಪ್ರಯಾಣ ಮಾಡ್ತಾರಾ ಅಥವಾ ಬೇರೆ ಬೇರೆಯಾಗಿ ಪ್ರಯಾಣ ಮಾಡ್ತಾರಾ ನೋಡಬೇಕು. ಸಿಎಂ ಬೆಂಬಲಕ್ಕೆ ನಿಲ್ಲುವಂತೆ ಸಚಿವರು ಮತ್ತು ಶಾಸಕರಿಗೆ ಈಗಾಗಲೇ ಹೈಕಮಾಂಡ್ನಿಂದ ಸೂಚನೆಗಳು ಬಂದಿವೆ. ಇನ್ನು ಮುಂದಿನ ಹೋರಾಟ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ವರಿಷ್ಠರ ಬೆಂಬಲ ಕೋರೋದಕ್ಕೆ ಸಿಎಂ ಭೇಟಿ ಮಾಡ್ತಾರೆ. ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ವರಿಷ್ಠರ ಜೊತೆಗೆ ಸಿಎಂ ಚರ್ಚೆ ಮಾಡುವಂತಹ ಒಂದು ಸಾಧ್ಯತೆಗಳಿವೆ. ಇಂಡಿಯಾ ಒಕ್ಕೂಟದ ಸಿಎಂಗಳ ಬೆಂಬಲದೊಂದಿಗೆ ಹೋರಾಟವನ್ನು ರೂಪಿಸೋದು, ರಾಷ್ಟ್ರಪತಿಗೆ ದೂರು ನೀಡುವ ಬಗ್ಗೆನೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಬೇರೆ ಬೇರೆ ಈಗ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಇತರೆ ರಾಜ್ಯಗಳ ಸಿಎಂ ಏನಿದಾರಲ್ಲ, ಕಾಂಗ್ರೆಸ್ ಆಡಳಿತ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಪಕ್ಷಗಳ ಸಿಎಂ ಅವರ ಒಂದು ಬೆಂಬಲವನ್ನು ಕೂಡ ಪಡ್ಕೊಂಡು ರಾಷ್ಟ್ರಪತಿಗಳಿಗೆ ನೇರವಾಗಿ ದೂರನ್ನು ಕೊಡೋದು. ಅಂದರೆ ರಾಜ್ಯಪಾಲರು ಈ ರೀತಿಯಾಗಿ ನನ್ನ ಮೇಲೆ ರಾಜಕೀಯ ಪಿತೂರಿಯಿಂದಾಗಿ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಅದನ್ನು ಹಿಂಪಡೆಯೋದಕ್ಕೆ ನೀವು ಸೂಚನೆಗಳನ್ನು ಕೊಡಿ ಅಥವಾ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆನೂ ಕೂಡ ದೂರು ಕೊಡೋದಕ್ಕೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಕೂಡ ಸಿಎಂ ಇವತ್ತು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತಾರೆ. ಮುಡಾದಲ್ಲಿ ತನ್ನ ಪಾತ್ರ ಇಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಸಿಎಂ ದೆಹಲಿಗೆ ಹೊರಟಿದ್ದಾರೆ. ಇನ್ನು ದೆಹಲಿಯಲ್ಲಿ ಹಿರಿಯ ವಕೀಲರನ್ನ ಕೂಡ ಸಿಎಂ ಭೇಟಿ ಮಾಡ್ತಾರೆ. ಪ್ರಾಸಿಕ್ಯೂಷನ್ ವಿಚಾರವಾಗಿ ದೆಹಲಿ ವಕೀಲರ ಜೊತೆಗೆ ಹಿರಿಯ ವಕೀಲರ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಇದರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಪ್ರಮುಖವಾಗಿ ಇವ್ರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಆಗಸ್ಟ್ 29ಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಈಗಾಗಲೇ ಮುಂದೂಡಿದೆ. ಈ ಕುರಿತು ವಕೀಲರೊಂದಿಗೆ ಸಮಾಲೋಚನೆಯನ್ನ ಸಿಎಂ ನಡೆಸಲಿಕ್ಕಿದ್ದಾರೆ. ಅಂದ್ರೆ 29ನೇ ತಾರೀಕು ಏನೇನು ಸಾಧ್ಯತೆಗಳಿವೆ, ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಅಬ್ಸರ್ವ್ ಮಾಡ್ಬೋದು, ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಬೋದು ಅಥವಾ ಇದರ ವಿಚಾರಣೆ ಮುಗಿಯೋವರೆಗೂ ಕೂಡ ಸ್ಟೇಯನ್ನು ಕಂಟಿನ್ಯೂ ಮಾಡಿಸಬಹುದಾ, ಹೇಗೆ ವಾದವನ್ನು ಮಂಡಿಸಬೇಕಾಗತ್ತೆ, ತನ್ನ ಬಳಿ ಇರುವಂತಹ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇದೆಲ್ಲವನ್ನೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವ್ರ ಜೊತೆಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಈಗ ಇಲ್ಲಿ ಹೈಕೋರ್ಟ್ನಲ್ಲಿರುವಂಥ ಒಂದು ಕೇಸ್ನಲ್ಲಿ ಹಿರಿಯ ವಕೀಲರ ಒಂದು ಬೆಂಬಲವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಪ್ರಶಾಂತ್ ಭೂಷಣ್ ಆಗಲಿ, ಕಪಿಲ್ ಸಿಬಲ್ ಆಗಲಿ, ಅಭಿಷೇಕ್ ಮನು ಸಿಂಘ್ವಿ ಆಗಲಿ, ಇವರೆಲ್ಲರೂ ಕೂಡ ಹಿರಿಯ ಘಟಾನುಘಟಿ ವಕೀಲರುಗಳು. ಸೊ ಹಾಗಾಗಿ ಸಿಎಂ ಅವರ ಜೊತೆಗೆ ಇವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ.